ಸ್ಯಾಂಡಲ್ವುಡ್ನ ತ್ಯಾಗರಾಜ್ ಅಂತ ಬಿರುದು ಪಡೆದ ನಟ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ರಮೇಶ್ ಅರವಿಂದ್ ಮಾತ್ರ. ಇವರ ಸಿನಿಮಾಗಳಲ್ಲಿ ಲವ್ ಸಕ್ಸಸ್ ಕಂಡಿದ್ದು ತೀರಾನೇ ಕಡಿಮೆ. ಪ್ರೀತಿ ಮಾಡಿದ ಎಲ್ಲ ಹುಡುಗಿರು ಕೈಕೊಟ್ಟಿದ್ದೇ ಜಾಸ್ತಿ. ವಯಸ್ಸು 60 ದಾಟಿದ್ರು ಇವತ್ತಿಗೂ ಚಿರಯುವಕ. 90ರ ದಶಕದಲ್ಲಿ ಜೋಶ್ ಹೇಗಿತ್ತು ಅಂದ್ರೆ ಇವತ್ತಿಗೂ ಅದೇ ಜೋಶ್ ಇದೆ. ಅದೇ ಜೋಶ್ನಲ್ಲಿಯೇ ಸಿನಿಮಾ ಮಾಡ್ತಾ ಇದ್ದಾರೆ. ಹೀಗಾಗಿ ಇವರನ್ನ ಸಿನಿಮಾ ರಂಗದ ಅಂದ್ರೆ ಕನ್ನಡ ಸಿನಿಮಾ ರಂಗದ ಪಾಲಿನ ಎವರ್ ಗ್ರೀನ್ ನಟ ಅಂತ ಕರೆಯೋದು. ರಮೇಶ್ ಅರವಿಂದ್ ಅವರು ಕೇವಲ ನಟ ಮಾತ್ರ ಅಲ್ಲ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ, ಮೋಟಿವೇಶನಲ್ ಸ್ಪೀಕರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಒಂದು ಕಾಲದಲ್ಲಿ ನಟ ರಮೇಶ್ ಅರವಿಂದ್ ಅವರು ನಟಿಸಿದ 9 ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಹಿಟ್ ಆಗಿದ್ವು. ಅದೇ ಟೈಮ್ನಲ್ಲಿ ರಮೇಶ್ ಅರವಿಂದ್ ಅವರಿಗೆ ತ್ಯಾಗರಾಜ ಅಂತ ಬಿರುದು ಬಂದಿತ್ತು. ಸ್ಯಾಂಡಲ್ವುಡ್ ಮಿಸ್ಟರ್ ಪರ್ಫೆಕ್ಟ್. ತಮ್ಮ ವೃತ್ತಿ ಬದುಕಿನಲ್ಲೇ ಆಗಲಿ, ಅಷ್ಟೇ ಅಲ್ಲ ವೈಯಕ್ತಿಕ ಜೀವನದಲ್ಲೂ ಅಷ್ಟೇ ಪರ್ಫೆಕ್ಟ್. ಹೀಗಾಗಿ ಅವರ ಖಾಸಗಿ ಬದುಕಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಹೇಳ್ತಾ ಹೋಗ್ತೀವಿ. ಇವರ ಪತ್ನಿ ಏನ್ ಮಾಡ್ತಾ ಇದ್ದಾರೆ, ಹೆಂಡತಿಯ ಪ್ರೇಮಕತೆ ಏನು, ಪತ್ನಿ ಮೂಲತಃ ಎಲ್ಲಿಯವರು, ಇವರಿಬ್ಬರ ಬಂಧ ಶುರುವಾಗಿದ್ದು ಹೇಗೆ, ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋವನ್ನ ಕೊನೆವರೆಗೂ ನೋಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಪ್ರತಿ ಯಶಸ್ಸಿನ ಗಂಡನ ಹಿಂದೆ ಅಥವಾ ಒಬ್ಬ ಪುರುಷನ ಹಿಂದೆ ಒಬ್ಬ ಹೆಣ್ಣು ಇದ್ದೇ ಇರ್ತಾಳೆ ಅಂತ ಗಾದೆ ಮಾತಲ್ಲಿ ಹೇಳ್ತಾರೆ. ಈ ಒಂದು ಮಾತು 100ಕ್ಕೆ 100 ಸತ್ಯ. ನಟ ರಮೇಶ್ ಅರವಿಂದ್ ಅವರ ವಿಷಯದಲ್ಲೂ ಇದು ಪ್ರೂವ್ ಆಗಿದೆ. ಯಾಕಂದ್ರೆ ನಟ ರಮೇಶ್ ಅವರ ಸಾಧನೆಯ ಹಿಂದೆ ಬೆನ್ನೆಲುಬಾಗಿ ನಿಂತವರು ಅವರ ಪತ್ನಿ ಅರ್ಚನಾ. ನಟ ರಮೇಶ್ ಅರವಿಂದ್ ಎವರ್ ಗ್ರೀನ್ ಹೀರೋ, ಸಿಕ್ಕಾಪಟ್ಟೆ ಬೇಡಿಕೆಯಲ್ಲಿದ್ದ ನಟ. ಹೀಗಾಗಿ ಬಣ್ಣದ ಬದುಕಿನಲ್ಲಿ ರಮೇಶ್ ಬ್ಯುಸಿಯಾಗಿದ್ರೆ ಇವರ ಪತ್ನಿ ಸಂಸಾರದ ಎಲ್ಲ ಜವಾಬ್ದಾರಿಗಳನ್ನ ನೋಡ್ಕೋತಾ ಇದ್ದಾರೆ. ಇದಕ್ಕೆ ಕಾರಣ ಆಗಿರೋದು ಒಂದೇ ಒಂದು, ಅದು ಹೊಂದಾಣಿಕೆ. ಪ್ರೀತಿಸಿ ಮದುವೆಯಾಗಿದ್ರಿಂದಲೇ ಇಷ್ಟು ಹೊಂದಾಣಿಕೆ ಸಾಧ್ಯವಾಯಿತೋ ಏನೋ. ಸ್ನೇಹಿತರೆ, ನಟ ರಮೇಶ್ ಅರವಿಂದ್ ಅವರ ಪತ್ನಿ ಅರ್ಚನಾ ಅವರಿಗೆ ರಮೇಶ್ ಅವರು ಸ್ಟಾರ್ ಆದ ಮೇಲೆ ಸಿಕ್ಕವರಲ್ಲ. ಕಾಲೇಜು ದಿನಗಳಲ್ಲಿ ಸುತ್ತಾಡ್ತಾ ಇದ್ದ ಕಾಲದಲ್ಲಿ ಪರಿಚಯ ಆದವರು. ರಮೇಶ್ ಅರವಿಂದ್ ಅಂದ್ರೆ ಜಸ್ಟ್ ಒಬ್ಬ ಮಾಮೂಲಿ ಮನುಷ್ಯ ಅಷ್ಟೇ. ಅಂತಹ ಟೈಮ್ನಲ್ಲಿಯೇ ಇವರಿಬ್ಬರ ಮಧ್ಯೆ ಪ್ರೇಮಾಂಕುರ ಆಗಿದ್ದು. ಅದರಲ್ಲೂ ರಮೇಶ್ ಹಾಗೂ ಅರ್ಚನಾ ಅವರ ಲವ್ ಸ್ಟೋರಿಗೆ ಒಂಥರ ಡಿಫ್ರೆಂಟ್. ಅದು ರಮೇಶ್ ಅರವಿಂದ್ ಅವರು ವಿಶ್ವೇಶ್ವರಯ್ಯ ಎಂಜಿನಿಯರಿಂಗ್ ಕಾಲೇಜ್ನಲ್ಲಿ ಓದ್ತಾ ಇದ್ದ ಟೈಮ್. ಆ ಟೈಮ್ನಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳೆಲ್ಲ ತಮ್ಮ ತಂಡವನ್ನ ಕಟ್ಕೊಂಡು ಆಗಾಗ ಕಾಲೇಜಿನಲ್ಲಿ ನಡೀತಾ ಇದ್ದ ಉತ್ಸವಗಳಿಗೆ ಹೋಗ್ತಾ ಇದ್ರು. ಹೀಗೆ ಒಂದು ದಿನ ರಮೇಶ್ ಅರವಿಂದ್ ಅವರು ಒತ್ತಾಯದ ಮೇರೆಗೆ ವಿಶ್ವೇಶ್ವರಯ್ಯ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಫೆಸ್ಟಿವಲ್ ಇರುತ್ತೆ. ಆ ಕಾರ್ಯಕ್ರಮಕ್ಕೆ NMKRV ಕಾಲೇಜಿನ ವಿದ್ಯಾರ್ಥಿನಿಯರು ಕೂಡ ಬಂದಿರ್ತಾರೆ. ಆ ವೇಳೆ ಅರ್ಚನಾ ಕೂಡ ಬಂದಿದ್ರು. ಹೀಗೆ ಕಾಲೇಜಿನಲ್ಲಿ ಸುತ್ತಾಡ್ತಾ ಇದ್ದ ಟೈಮ್ನಲ್ಲಿ ಅರ್ಚನಾ ಅವರ ಮೇಲೆ ರಮೇಶ್ ಅವರ ಕಣ್ಣು ಬೀಳುತ್ತೆ. ಮೊದಲ ನೋಟದಲ್ಲೇ ಅರ್ಚನಾ ತುಂಬಾ ತಮ್ಮ ಪ್ರೀತಿಯನ್ನ ಹೇಳ್ಕೊಳ್ಳೋದಕ್ಕೆ ಆಗಿರ್ಲಿಲ್ಲ. ಇದಾದ ಸ್ವಲ್ಪ ದಿನಕ್ಕೆ BMS ಕಾಲೇಜಿನಲ್ಲಿ ಇಂಟರ್ ಕಾಲೇಜ್ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ. ಆಗ ವಿಶ್ವೇಶ್ವರಯ್ಯ ಎಂಜಿನಿಯರಿಂಗ್ ಕಾಲೇಜ್ನ ಪರವಾಗಿ ತಂಡವೇ ಹೋಗಿರುತ್ತೆ. ಅಲ್ಲಿಗೂ ಕೂಡ ಅರ್ಚನಾ ಬಂದಿದ್ರು. ಯಾವಾಗ ಅರ್ಚನಾ ಅವರನ್ನ ನೋಡ್ತಾರೋ ರಮೇಶ್ ಅವರು ಆಗ ಫುಲ್ ದಿಲ್ಖುಷಾಗಿ ಹೋಗ್ತಾರೆ. ಹೇಗಾದ್ರೂ ಸರಿ ಇವತ್ತು ಮಾತನಾಡಿಸ್ಬೇಕಲ್ಲ ಅಂತ ತುಂಬಾನೇ ಚಡಪಡಿಸೋದಕ್ಕೆ ಶುರು ಮಾಡ್ತಾರೆ. ಸ್ನೇಹಿತರೆ, ಕೊನೆಗೆ ನೋಡುವವರೆಗೆ ನೋಡಿ ರಮೇಶ್ ಅವರೇ ಸೀದಾ ತಾವೇ ಹೋಗಿ ಅರ್ಚನಾ ಅವರನ್ನ ಮಾತನಾಡಿಸ್ತಾರೆ. ಆದ್ರೆ ಅರ್ಚನಾಗೆ ಸಿಕ್ಕಾಪಟ್ಟೆ ಹೆಸರೇನು ಅಂತ ಕೇಳ್ತಾ ಇದ್ದಂತೆ ಅರ್ಚನಾ ಅಂತ ಅಂದು ಸುಮ್ಮನಾಗಿ ಬಿಡ್ತಾರೆ. ಕೊನೆಗೆ ಹೇಗೋ ಸರ್ಕಸ್ ಮಾಡಿ ಸ್ನೇಹಿತರ ಬಳಿ ಅರ್ಚನಾ ಅವರ ನಂಬರ್ ಕಲೆಕ್ಟ್ ಮಾಡ್ತಾರೆ. ನಂಬರ್ ಬರ್ಕೊಳ್ಳೋದಕ್ಕೆ ಏನೂ ಇಲ್ಲ ಅಂತ ಕೊನೆಗೆ ಕೈ ಮೇಲೆ ಬರ್ಕೊಂಡು ಬರ್ತಾರೆ. ಕೊನೆಗೆ ಆ ಗಾಬರಿಯಲ್ಲಿ ಬೆವರು ಬಂದು 2 ನಂಬರ್ ಅದರಲ್ಲಿ ಅಳಿಸಿ ಹೋಗುತ್ತೆ. ಕೊನೆಗೆ ಹಾಗೋ ಹೀಗೋ ಮಾಡಿ ಮತ್ತೆ ನಂಬರನ್ನ ಕಲೆಕ್ಟ್ ಮಾಡ್ತಾರೆ. ಅಲ್ಲಿಂದ ಇಬ್ಬರ ಮಧ್ಯೆ ಪರಿಚಯ ಶುರುವಾಗುತ್ತೆ. ಸುಮಾರು 4-5 ವರ್ಷ ಸ್ನೇಹಿತರಾಗಿರ್ತಾರೆ. ಮನಸ್ಸಿನಲ್ಲಿ ಪ್ರೀತಿ ಇದ್ರೂ ಯಾರೊಬ್ರು ಕೂಡ ಪ್ರೀತಿಯ ವಿಷಯವನ್ನ ಹೇಳ್ಕೊಂಡಿರೋದಿಲ್ಲ. ಕೊನೆಗೆ ಒಂದು ದಿನ ರಮೇಶ್ ಅರವಿಂದ್ ಅವರೇ ನೇರವಾಗಿ ಹೋಗಿ ಅರ್ಚನಾಗೆ ಪ್ರಪೋಸ್ ಮಾಡ್ತಾರೆ.
ಅದೇ ಸಮಯವನ್ನ ಕಾಯ್ತಾ ಇದ್ದ ಅರ್ಚನಾ ಕೂಡ ರಮೇಶ್ ಅರವಿಂದ್ ಅವರ ಪ್ರೀತಿಗೆ ಸಮ್ಮತಿ ಸೂಚಿಸ್ತಾರೆ. ಹೀಗೆ ಕಾಲೇಜಿನಲ್ಲಿ ಶುರುವಾದ ಪ್ರೀತಿಗೆ 30 ವರ್ಷಗಳು ಕಳೆದಿದೆ. ಗಂಡ ಹೆಂಡತಿ ಇಬ್ಬರು ಮುದ್ದಾದ ಮಕ್ಕಳೊಂದಿಗೆ ಆದರ್ಶ ದಂಪತಿಗಳು ಅಂದ್ರೆ ಹೇಗಿರಬೇಕು ಅನ್ನೋದನ್ನ ಇವರು ತೋರಿಸಿ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.